ಹೇಗಿದ್ದೀರಾ? ತುಂಬಾ ಚೆನ್ನಾಗಿದೆ. ಆಗ್ಲೇ ಕೊಟ್ಟೋದ್ವಿ ಆಕ್ಚುಲಿ ಅನ್ಸುತ್ತೆ ನಿಮ್ಗೆ. ಓಕೆ, ಹಾ, ಏನ್ ಹೇಳ್ತೀರಾ ಬ್ರೋ ಇವತ್ತು ಮ್ಯಾಚ್? ಮ್ಯಾಚ್ ಆಗ್ತಿಲ್ಲ, ಸ್ವಲ್ಪ ಡಿಸಪಾಯಿಂಟ್ ಆಯ್ತು. ಹಾ. ಗೆಲ್ಬೋದಿತ್ತು. ಹಾ. ಫೈನಲ್ಲಿ ನಾವ್ ಎಕ್ಸ್ಪೆಕ್ಟೇಷನ್ ಮಾಡ್ದಂಗೆ ಬೌಲಿಂಗ್ ಮಾಡ್ಲಿಲ್ಲ ಋತರ್ ಯಾರು ಶೆಫರ್ಡ್ ಅವರು. ಅದೊಂದೇ ಮಿಸ್ ಆಗಿದ್ದು. ಎವ್ರಿಥಿಂಗ್ ಇಸ್ ಗುಡ್. ನೆಕ್ಸ್ಟ್ ಮ್ಯಾಚ್ ಕಂಬ್ಯಾಕ್ ಆಗ್ತೀವಿ ನಾವು. ಬ್ರೋ ಏನ್ ಗೊತ್ತಾ, ಲಾಸ್ಟ್ ಮ್ಯಾಚ್ ಅಂದ್ರೆ ಎಲ್ಲಾ ಟೈಮಲ್ಲೂ ಬೈಕ್ ಬರ್ಸ್ಬಿಟ್ಟು ಗೆಲ್ಲಿಸ್ತಾ ಇದ್ರು. ಈ ಸರಿ ಬೈಕ್ ಬರ್ಸ್ಬಿಟ್ಟು ಸೋತ್ಬಿಟ್ರು ಅಂತೀರಾ? ಹೌದು ಬ್ರೋ, ಖಂಡಿತಾನೆ. ಆಕ್ಚುಲಿ 16 ಎಷ್ಟು 5 ಬಾಲಿಗೆ 6 ಬಾಲಿ 15 ಬೇಕಿತ್ತು. ತುಂಬಾ ಎಕ್ಸ್ಪೆಕ್ಟೇಷನ್ ಇತ್ತು ಗೆಲ್ತಾರೆ ಅಂತ. ಡಿಸಪಾಯಿಂಟ್ ಏನ್ ಮಾಡಕ್ಕಾಗಲ್ಲ. ನೆಕ್ಸ್ಟ್ ಮ್ಯಾಚ್ ಗೆಲ್ತಾರೆ ಬ್ರೋ, 100%. ಇನ್ನೊಂದು ಫೈನಲ್ ಇಲ್ಲೇ ಗೆಲ್ಲೋದು, ಇನ್ನೊಂದು ಇಲ್ಲೇ ಗೆಲ್ಲೋದು ಇದೆ. ಥ್ಯಾಂಕ್ ಯು. ಇಂಟರ್ವ್ಯೂ ಕೊಡ್ತೀವಿ ನೆಕ್ಸ್ಟ್. ಯಾವ್ದು GT ಮೇಲೆ ಅನ್ಸುತ್ತೆ. ಓಕೆ, ಬಾಯ್ ಬಾಯ್. ಮ್ಯಾಮ್ ಹೇಗಿತ್ತು ಮ್ಯಾಚ್? ಬ್ರೋ ಹೇಳಿ ಹಾಯ್ ಬ್ರೋ. ಬ್ರೋ. ಇವತ್ತು ಮೊನ್ನೆ ಮ್ಯಾಚ್ ಬಂದಿದ್ರಿ, ಗೆದ್ದಿದ್ರು. ಇವತ್ ಮ್ಯಾಚ್ ಬಂದ್ರಿ ಸೋತ್ರಿ. ಇಟ್ಸ್ ಓಕೆ, ಪರವಾಗಿಲ್ಲ. ಬಿಸ್ಲು ಬ್ರೋ, ಬಿಸ್ಲು ಹಂಗಿದೆ, ಏನ್ ಮಾಡಕ್ ಆಗಲ್ಲ. ಬಿಸ್ಲಿಂದ ನಮ್ಮ ವಿರಾಟ್ ಕೊಹ್ಲಿ ಅವರು 19 ಹೊಡೆದ್ರು, ತುಂಬಾ ಖುಷಿ ಆಯ್ತು. ಓಕೆ, ಏನ್ ಪರವಾಗಿಲ್ಲ, ಯಾಕಂದ್ರೆ ಬಿಸ್ಲು ತುಂಬಾ ನಮ್ಗೆ ಅಲ್ಲಿ ಕೂರಕ್ ಆಯ್ತಾ ಇಲ್ಲ. ಏನ್ ಪಾಪ ಅವ್ರಿಗೆ ಆಡಕ್ ಆಯ್ತದ. ಫಸ್ಟ್ ಲಾಸ್ಟ್ ಅಲ್ಲಿ ರುಮಾರಿಯೋ ಒಂದು 6 ಕಂಟ್ರೋಲ್ ಮಾಡಿದ್ರೆ ಏನೋ ಗೆಲ್ಲೋ ಚಾನ್ಸಸ್ ನಮ್ಮಲ್ಲಿ ಇತ್ತು ಬ್ರೋ. ಆದ್ರೂ ಇಟ್ಸ್ ಓಕೆ ಬ್ರೋ. RCB ಫಾರ್ ಎವರ್ ಅಲ್ಲ, Okay. RCB ಫಾರ್ ಎವರ್ ಬ್ರೋ. ಬ್ರೋ ಎಲ್ಲ ಮ್ಯಾಚ್ ಅನ್ನು ಕೂಡ ಬೈಕ್ ಬರ್ಸ್ಬಿಟ್ಟು ಗೆಲ್ಲಿಸ್ತಾ ಇದ್ರು. ಹಾ, bro. ಇವತ್ತು ಬೈಕ್ ಬರ್ಸ್ಬಿಟ್ಟು ಸೋತೋದ್ರ ಅಂತ. ಬಾಯಿಗೆ ಬರ್ಸ್ಬಿಟ್ಟು ಸೋತೋದ್ರ ಅಂದ್ರೆ ಅದ್ರ ಅರ್ಥ ಬ್ರೋ. ಅದೇ ದಟ್ಸ್ ಕಾಲ್ಡ್ RCB ಬ್ರೋ. ನಮ್ಮವ್ರದ್ದು ಹಂಗೆ ಬ್ರೋ, RCB. ಓಕೆ, ಇವತ್ತು KL ರಾಹುಲ್ ಬರ್ಡೇ ಕೂಡ ಇತ್ತು. ಹೌದು ಬ್ರೋ. ಅದ್ರಲ್ಲಿ ಮಣ್ಣಿನ ಮಗ ಅವರು ಚೆನ್ನಾಗಿ ಆಡಿದ್ರು. ವೆಲ್ ಪ್ಲೇಟ್ ಚೆನ್ನಾಗಿ ಆಡಿದ್ರು. ಎಷ್ಟೇ ಆಗ್ಲಿ ನಮ್ ಕರ್ನಾಟಕ ಮಣ್ಣಿನ ಮಗ ಅವರು. ಹೌದು. ಸೊ ಅವರು ಚೆನ್ನಾಗಿ ಆಡಿ ಹಾಫ್ ಸೆಂಚುರಿ ಮೇಲೆ ಹೊಡೆದು ಔಟ್ ಆದ್ರು. ಆದ್ರೂ ನಮ್ ಕನ್ನಡದವ್ರಂದ್ರೆ ಎಲ್ಲ ಚೆನ್ನಾಗಿ ಆಡೇ ಆಡ್ತಾರೆ ಬ್ರೋ. ಬಟ್ ಆರೇನು ಇವತ್ತೊಂದು ಸೋತಿದೆ ಅಂತ ಏನು ಬೇಜಾರಿಲ್ಲ. ಇದೊಂದು ಎನ್ವಿರಾನ್ಮೆಂಟ್ ನೇಚರ್ ಬಿಟ್ಕೊಟ್ಟಿದೀವಿ. ಹೌದು. ಸೊ ಕಾಡು ಬೆಳೆಸಿ ನಾಡು ಉಳಿಸಿ, ಸೇವ್ ನೇಚರ್ ಗಿವ್ ಫ್ಯೂಚರ್ ಬ್ರೋ. ಒಳ್ಳೆ ಜೈ RCB. ಥ್ಯಾಂಕ್ ಯು ಬ್ರೋ. ಹೇಗಿತ್ತು ಮ್ಯಾಚ್? ಚೆನ್ನಾಗಿತ್ತು. ಚೆನ್ನಾಗಿತ್ತು. ವೆರಿ ನೈಸ್. ಓಕೆ ಮ್ಯಾಮ್, ನೀವ್ ಹೇಳಿ ಹೇಗಿತ್ತು ಮ್ಯಾಚ್? ಚೆನ್ನಾಗಿತ್ತು. ಲಾಸ್ಟ್ ಓವರ್ ತುಂಬಾ ಸ್ಟ್ರೆಸ್ಫುಲ್ ಆಯ್ತು. Okay. RCB ಫಾರ್ ಲೈಫ್. ನಿಮ್ಮ ಫೇವರೇಟ್ ಯಾರು RCB ಅಲ್ಲಿ? ವಿರಾಟ್ ಕೊಹ್ಲಿ ಆಬ್ವಿಯಸ್ಲಿ. ಓಕೆ, ಏನ್ ಹೇಳ್ತೀರಾ ವಿರಾಟ್ ಕೊಹ್ಲಿ ಅವರಿಗೆ? ಕಿಂಗ್ ಕೊಹ್ಲಿ. ಕೊಹ್ಲಿ. ಓಕೆ, ಈಗ ಇವತ್ತು ಮ್ಯಾಚ್ ಸೋತೋಯ್ತಲ್ವಾ, ಎಲ್ಲಿ ಮಿಸ್ ಆಯ್ತು ಅಂತ? ಅದು 2-6 ಲಾಸ್ಟ್ ಓವರ್. ಲಾಸ್ಟ್ ಓವರ್ ಶೆಫರ್ಡ್ ಅಲ್ಲಿ 2-6 ಆಯ್ತು. ಓಕೆ, ಈ ಸಲ ಕಪ್ ನಮ್ದೇ ಆಗುತ್ತಾ? ಆಬ್ವಿಯಸ್ಲಿ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಬ್ರೋ. ಸೂಪರ್ ಆಗಿತ್ತು ಬ್ರೋ. Okay. ಏನ್ ಮಾಡ್ಬೇಕು, ಲಾಸ್ಟ್ ಗೆ ಶೆಫರ್ಡ್ ಕಳಿಸ್ಬಿಟ್ಟು ಬಹಳ ಗೆಲ್ತಾರೆ ಅಂತ ಬಹಳ ಕಾನ್ಫಿಡೆನ್ಸ್ ಆಗಿದ್ವಿ ನಾವು. ಆದ್ರೂ ಆಗ್ಲಿಲ್ಲ ನಮ್ಗೆ. ಏನ್ ಮಾಡೋಣ ನಾವು. Okay. ಬಹಳ ಖುಷಿ ಇತ್ತು ಬ್ರೋ. RCB ಬಿಟ್ಕೊಡಲ್ಲ. ಸೋತ್ರಿಗೆ ಎತ್ತರ ಹೇಳೋದಂದ್ರೆ ಅಂಕಲ್ ಮಕ್ಕಳಿಗೆ ಈ ಸರಿ ಕಪ್ ನಮ್ದೇ. ಓಕೆ ಬ್ರೋ, ಇನ್ನೊಂದು ಏನ್ ಗೊತ್ತಾ, ಹಾ bro. ಮೊನ್ನೆ ಮ್ಯಾಚ್ ಅಲ್ಲಿ ಬಂದ್ಬಿಟ್ಟು ದೋಸಾ ಇಡ್ಲಿ ಚಟ್ನಿ ಅಂತ ಚಟ್ನಿ ಚಟ್ನಿ ಅಲ್ಲ, ಅದಕ್ಕೆ ಬಂದ್ಬಿಟ್ಟು CSK ದವರು ಕಂಪ್ಲೇಂಟ್ ಮಾಡಿದ್ದಾರೆ. ಏನ್ ಹೇಳ್ತೀರಾ ಅವ್ರಿಗೆ? ಅವ್ರು ಅಷ್ಟೇ ಬ್ರೋ. 2 years ಗೋ ಅಷ್ಟೇ. Okay. ಅವ್ರಿಗೆ ಏನ್ ಹೇಳಕ್ ಆಗಲ್ಲ. ಅದೇ ಮಾತಾಡ್ತಿರ್ತಾರೆ ಮತ್ತೆ ಹೋಗ್ತಿರ್ತಾರೆ ಅಷ್ಟೇ. ಅವ್ರಿಗೆ ಏನ್ ಹೇಳಕ್ ಆಗೋದಿಲ್ಲ. ಓಕೆ, ನಾವು ವಿರಾಟ್ ಕೊಹ್ಲಿ 60 ಸಾವಿರ 20 ಸರಿ 70 ಸರಿ 100 ಸರಿ ಸೋತ್ರ RCB ನಾವು. ಈ ಸಲ ಸೋತಾರ ಅಂತ ಹೇಳಿ ನಾವು RCB ಮಾತ್ರ ಬಿಟ್ಕೊಡಲ್ಲ. ಅವಾಗ ನಮ್ಮ ನಾರ ಮ್ಯಾಚಸ್ ಇದೆ. ಆರಾಮ್ ಗೆಲ್ತೀವಿ ನಾವು. ಗೆಲ್ತೀವಿ, ಬಿಟ್ಟೇ ಬಿಡಲ್ಲ. ಈ ಸಲ ಕಪ್ ನಮ್ದೇ ಅಂತೀರಾ? ಕಪ್ ಗೆದ್ದೇ ಗೆಲ್ತೀವಿ ಬ್ರೋ. ಬಿಡಕ್ ಆಗಲ್ಲ ನಮ್ ಕೈಲಿ. ಓಕೆ, ಜೈ RCB. ಥ್ಯಾಂಕ್ ಯು. ಚೆನ್ನಾಗಿತ್ತು ಸರ್. ಸೋತೋದ್ರಲ್ಲ RCB ಅವ್ರು, ಏನ್ ಹೇಳ್ತೀರಾ? ಬಟ್ ಅವ್ರು ಇನ್ನೂ ಚೆನ್ನಾಗಿ ಆಡ್ಬೋದಿತ್ತು. ಐ ಗೆಸ್ ಬ್ಯಾಟಿಂಗ್ ಇನ್ನೂ ಸ್ವಲ್ಪ ಚೆನ್ನಾಗಿ ಬಂದಿದ್ರೆ ದೇ ಕುಡ್ ಹ್ಯಾವ್. ಅಂದ್ರೆ ಲಾಸ್ಟ್ ಬೌಲಿಂಗ್ ಯಾರಿಗೆ ಕೊಡ್ಬೇಕಿತ್ತು ಅಂತ? ನನ್ ಪ್ರಕಾರ ಪಾಂಡ್ಯ ಕೊಡ್ಬೇಕಿತ್ತು ಅನ್ಸುತ್ತೆ. Okay. ಅದನ್ನ ಅವ್ರ ಅಲ್ಲಿ ಓವರ್ ನ ಇಲ್ಲಿ ಉಳಿಸ್ಕೊಂಡು ಇವ್ರಿಗಾದ್ರೂ ಕೊಡ್ಬೋದಿತ್ತು. Okay. ಅವ್ರನ್ನ ಬಿಟ್ರು ಅಸಲ್ ಬಂದು ಅವ್ರು ಉಳಿಸ್ಕೋಬಹುದಾಗಿತ್ತು. ಹಾ, ಲಾಸ್ಟ್ ಭುವನೇಶ್ವರ್ ಉಳಿಸ್ಕೋಬಹುದಾಗಿತ್ತು. ಮೂವಿ ಕೊಡ್ಬೋದಿತ್ತು ಲಾಸ್ಟ್ ಓವರ್ ಅನ್ಸುತ್ತೆ. ಅಲ್ಲೇ ಮಿಸ್ ಆಯ್ತು ಅಂತಾರೆ ಇವತ್ತು. ಇಲ್ಲ, ಅವ್ರ ಬ್ಯಾಟಿಂಗ್ ಅಲ್ಲಿ ಇನ್ನೂ ಸ್ವಲ್ಪ ಬಂದಿದ್ರೆ, ಫೀಲ್ಡಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ರು, ಬ್ಯಾಟಿಂಗ್ ಅಲ್ಲಿ ಬರ್ಬೇಕಿತ್ತು ಅವ್ರಿಗೆ. ಮ್ಯಾಮ್, ಹೇಗಿತ್ತು ಮ್ಯಾಚ್ ಇವತ್ತು? ಚೆನ್ನಾಗಿತ್ತು ಮೇಡಮ್. ಸರ್ ಅದೇ ಸೋಲ್ಬಾರ್ದಿತ್ತು. ಬ್ರೋ ಕನ್ನಡ ಏನು ಇಲ್ಲ, ಹೇಳಿ ಬ್ರೋ. ಹೇಗಿತ್ತು ಬ್ರೋ ಮ್ಯಾಚ್? ಮ್ಯಾಚ್ ಬಾರಿ ಒಳ್ಳೆ ಇತ್ತು. ಓಕೆ, ಆದ್ರೆ RCB ಒಂದ್ ಲಾಸ್ ಆಯ್ತು. ಲಾಸ್ ಆಗಿದ್ದಕ್ಕೆ ಏನ್ ಹೇಳ್ತೀರಾ? ಏನಿಲ್ಲ, ಟ್ರೈ ಮಾಡಿದ್ರು ಬೆಸ್ಟ್. ಓಕೆ, ಅಷ್ಟೇ. ಈ ಸಲ ಕಪ್ ನಮ್ದಾ? ಈ ಸಲ ಕಪ್ ನಮ್ದೇ. ಥ್ಯಾಂಕ್ ಯು. ಥ್ಯಾಂಕ್ಸ್. ಹೇಳಿ ಬ್ರೋ, ಮ್ಯಾಚ್ ಬಗ್ಗೆ ಹೇಳಿ. ಮ್ಯಾಚ್ ಏನು ತುಂಬಾ ಇದಿತ್ತು, ಉತ್ಸಾಹ ಇತ್ತು, ಎಲ್ಲ ಇತ್ತು. ಹಾ. ಕೊನೆವರೆಗೆ ಹೋರಾಟ ಮಾಡಿದ್ರು. ಕೊನೆ ಮೂಮೆಂಟ್ ಅಲ್ಲಿ ಲಾಸ್ಟ್ ಓವರ್ ಅಲ್ಲಿ ಇವತ್ತಿನ ಮ್ಯಾಚ್ ಸೋಲ್ಬೇಕಂದ ಕಾರಣ ಜಿತೇಶ್ ಶರ್ಮಾ. ಜಿತೇಶ್ ಶರ್ಮಾ ಏನು ಅಂದ್ರ ಅವನ ಮೇಲೆ ಬಹಳ ಹೋಪ್ ಇಟ್ಟಿದ್ದೆ. ಡೆತ್ ಓವರ್ನೇ ಆಡ್ತಾನ ಅಂತ ಹೇಳಿ. ಹೌದು. ಬಟ್ ಅವ್ನು ಆಡ್ಲಿಲ್ಲ, ಅವನು ಉಳಿಸ್ಕೊಳ್ಳಿಲ್ಲ. ಅವನು ಹೋಪ್ ಕಳ್ಕಂದ. ಅವನು ಲಾಯಕ್ಕಿಲ್ಲ, RCB ಗೆ ಲಾಯಕ್ಕಿಲ್ಲ. ಏನಾದ್ರು ಬ್ರೋ, RCB ಫಾರ್ ಎವರ್. ಬ್ರೋ ಹೇಳಿ ಬ್ರೋ, ಮ್ಯಾಚ್ ಹೇಗಿತ್ತು? ಇವತ್ ನಾವೇನೋ ಅನ್ಕೊಂಡ್ ಬಂದಿದ್ವಿ. ಹಾ, ಬಾಯಿಗೆ ಬರ್ಸಿದ್ರು, ಲಾಸ್ಟ್ ಬಾಯಿಗೆ ಕಳ್ಸ್ಬಿಟ್ಟು ಅಷ್ಟೇ. ಲಾಸ್ಟ್ ಓವರ್ ಅವ್ರಿಗೆ ಏನೋ ಹೋಪ್ ಇಟ್ಕೊಂಡಿದ್ವಿ. ಆದ್ರೆ ಲಾಸ್ಟ್ ಓವರ್ ಮಿಲ್ಲರ್ ಗೆಲ್ಸ್ಕೊಟ್ಟಿದ್ದಕ್ಕೆ ಅವರು ಕೂಡ ಬಹಳ ಸಲ ಫೇಲ್ ಆಗಿದ್ದಾರೆ. ಈ ಸಲ ಸಕ್ಸಸ್ ಆಗಿದ್ದಾರೆ. ಮಿಲ್ಲರ್ಗೂ ಒಂದು ಒಳ್ಳೆ ಎಫರ್ಟ್ ಅಂತ.
ಹೇಳಿ ಬ್ರೋ, ಇವತ್ತು ಫೈನಲ್ ಆಗಿ ಮ್ಯಾಚ್ ಆರ್ ಸಿ ಬಿ ಅವರು ಬೆಂಗಳೂರಲ್ಲಿ ಸೋತೋಗ್ಬಿಟ್ರು, ಅದು ಡೆಲ್ಲಿ ಮೇಲೆ ಏನ್ ಹೇಳ್ತೀರಾ? ನನಗೆ ಆಕ್ಚುಲಿ ರಾಹುಲ್ 50 ಹೊಡೆದು ತುಂಬಾ ಖುಷಿ ಆಯ್ತು. ಕನ್ನಡಿಗ, ಅವನ್ ಬರ್ತ್ಡೇ ಬೇರೆ ಇವತ್ತು. ಸೊ ಫುಲ್ ಹ್ಯಾಪಿ. ದಾವಣಗೆರೆ ಅಂತ ಬಂದಿದ್ದೀನಿ, KL ರಾಹುಲ್ ನೋಡಕಂತಂದೇ ಬಂದಿದ್ದೆ. ಓಕೆ 50 ಹೊಡೆದ. ಹ್ಯಾಪಿ ಬ್ರೋ. ಓಕೆ, ಥ್ಯಾಂಕ್ ಯು. RCB ವಿನ್. ಜೈ RCB. ಇನ್ನೆಲ್ಲ ಬ್ರೋ ಲಾಸ್ ಮಾತಾಡ್ತೀರಾ? RCB. Win or lose, always RCB. RCB forever. RCB ಸೋತಿರ್ಬೋದು ಆದ್ರೆ ಗೆದ್ದೇ ಗೆಲ್ತೀವಿ. ಹಾಯ್, ಏನ್ ನಿಮ್ಮ ಹೆಸರು? ಓಕೆ, ಇವತ್ತಿನ ಮ್ಯಾಚ್ ನೋಡಿದ್ರಾ? ಓಕೆ, ಯಾರು ಇಷ್ಟ ನಿಮ್ಗೆ? ಕೊಹ್ಲಿ. ಯಾಕೆ ಕೊಹ್ಲಿ ಇಷ್ಟ? ಚೆನ್ನಾಗಿ ಆಡ್ತಾರೆ ಅಂತನಾ? ಥ್ಯಾಂಕ್ ಯು. Super ಆಗಿತ್ತು. It was a really good match. RCB played well, ಓಕೆ, but they could have played better. ಓಕೆ. ಎಲ್ಲಿ ಮಿಸ್ ಆಯ್ತು ಅಂತೀರಾ ಬ್ರೋ? ಲಾಸ್ಟ್ ಓವರ್ ಲಾಸ್ಟ್ Last over ಯಾರಿಗೆ miss. ಕೊಡ್ಬೇಕಾಗಿತ್ತು? 17th ಬಂದು ನಮ್ಮ ಶ್ರೀಪಡ್ ಕೊಟ್ಬಿಟ್ಟು 18th 19th ಹಂಗೆ ಭುವನೇಶ್ವರ್ ಕುಮಾರ್ ಅಥವಾ ಹೆಸರು ಮಾಡ್ಬೋದಿತ್ತು. ಬಟ್ ಫೈನ್, ಇನ್ನು ಸೆಕೆಂಡ್ ಸ್ಪಾಟ್ ಅಲ್ಲಿ ಇದ್ದೀವಿ, Okay. ಚಾನ್ಸ್ ಇದೆ. ಬಟ್ ಇವತ್ತು KL ರಾಹುಲ್ಗೆ ಗಿಫ್ಟ್ ಕೊಟ್ರಾ? ಬರ್ಡೇ ಇತ್ತು. ಎಷ್ಟೇ ಆದ್ರೂ ನಮ್ಮ ಕರ್ನಾಟಕ ಹುಡುಗ, ಓಕೆ, ಎಷ್ಟಾದ್ರೂ ಕರ್ನಾಟಕ ಹುಡುಗ, ನಮ್ಮ ಬೆಂಗಳೂರು ಹುಡುಗ. ಸೊ ಫೈನ್, ವಿ ಆರ್ ಹ್ಯಾಪಿ. ಬ್ರೋ ನೀವೇನ್ ಹೇಳ್ತೀರಾ? ನಾವೇನು ಅಷ್ಟೇ ಲಾಸ್ಟ್ ಓವರ್ ಮೆಸ್ಅಪ್ ಆಯ್ತು. ಹೌದು. ಅದ್ ಬಿಟ್ರೆ ನಾವ್ ನಥಿಂಗ್ ಟು ಸೇ. ಬೇಜಾರಾಗತ್ತೆ, ಲಾಸ್ಟ್ ಎಂಡಿಂಗ್ ವರೆಗೆ ಬಂದ್ಬಿಟ್ಟು ಸೋತಿದ್ವಿ. ಸೊ ಓಕೆ, ಡಿಪೆಂಡಿಂಗ್ ಚಾಂಪಿಯನ್ಸ್. ಸೊ ಹಂಗೆ ಇರ್ತೀವಿ, ಚೆನ್ನಾಗಿ ಆಡ್ತಾರೆ, ಕಮ್ ಬ್ಯಾಕ್ ಬಂದೇ ಬರ್ತಾರೆ. ಥ್ಯಾಂಕ್ ಯು. ಜೈ RCB. ಸರ್, ಹೇಗಿತ್ತು ಮ್ಯಾಚ್? ಮ್ಯಾಚ್ ಡಿಸಪಾಯಿಂಟೆಡ್. RCB ಮ್ಯಾಚ್ ಯಾಕೆ ಡಿಸಪಾಯಿಂಟ್ ಆಯ್ತು ಅಂತ? ಡಿಸಪಾಯಿಂಟ್ ಅಂದ್ರೆ ಮ್ಯಾಚ್ ಅವರು ಚೆನ್ನಾಗಿ ಆಡಿದ್ರು ಡೆಲ್ಲಿ ಅವರು. ಒಳ್ಳೆ ಟಫ್ ಇತ್ತು ಮ್ಯಾಚ್. ಇನ್ನೂ ಒಂದು 15-20 ರನ್ ಇದ್ರೆ ಚೆನ್ನಾಗಿರ್ತಿತ್ತು ಅದು ನಮ್ಮ ಟೀಮಿಗೆ. ಬಟ್ ಬೌಲಿಂಗ್ ಅಲ್ಲಿ ಕಂಟ್ರೋಲ್ ಮಾಡಕ್ ಆಗ್ಲಿಲ್ವಾ ಅಂತ? ಅವರು ಇಲ್ಲ ಕಂಟ್ರೋಲ್ ಅಂದ್ರೆ ಆಗ್ಲಿಲ್ಲ. ಎಸ್ ಆಗ್ಲಿಲ್ಲ. ನೆಕ್ಸ್ಟ್ ಮ್ಯಾಚ್ ಗೆಲ್ತಾರೆ ಅಂತಾರೆ ಮತ್ತೆ? 100% ಗೆಲ್ತಾರೆ. ಓಕೆ, ಎಸ್ ಸರ್, ಥ್ಯಾಂಕ್ ಯು. ಸರ್ ಹೇಗಿತ್ತು ಮ್ಯಾಚ್? ಚೆನ್ನಾಗಿತ್ತು. ಆಕ್ಚುಲಿ 200+ ಎವ್ರಿ ಮ್ಯಾಚ್ ಆಗ್ತಿತ್ತು, ಆದ್ರೆ ಈ ಮ್ಯಾಚ್ 170 ಆಗಿದ್ರಿಂದ ಸೊ ತುಂಬಾ ಎಲ್ಲೋ ಒಂದ್ ಕಡೆ ಬ್ಯಾಟಿಂಗ್ ಅಲ್ಲಿ ಫೇಲ್ ಆಯ್ತು ಅಂತ ಅನ್ಸ್ತಾ ಇದೆ. ಸೊ ಅದೇ ಡ್ಯಾಮೇಜ್ ಆಗಿರೋದು. ಸೊ ಈ ಪಿಚ್ ಗೆ ಎನಿಥಿಂಗ್ 200-220+ ಇದ್ರೆ ಮಾತ್ರ ಈಸಿಯಾಗಿ ಗೆಲ್ಬಹುದು, ಇಲ್ಲಾಂದ್ರೆ ತುಂಬಾ ಕಷ್ಟ. ಅಂಡ್ ಟಾಸ್ ತುಂಬಾ ಇಂಪಾರ್ಟೆಂಟ್ ಆಗ್ತದೆ ಎವ್ರಿ ಟೈಮ್. ಸೊ ಟಾಸ್ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸೊ ಅದೇ ಆಗಿದೆ ಇವತ್ತು. ಸರ್ ಹೇಳಿ, ಇವತ್ತು RCB ಸೋತೋದ್ರು, KL ರಾಹುಲ್ಗೆ ಗಿಫ್ಟ್ ಏನಾದ್ರು ಕೊಟ್ರಾ ಅಂತ? KL ರಾಹುಲ್ ಒಳ್ಳೆ ಆಟ ಆಡಿದ್ದಾರೆ, ಕರ್ನಾಟಕದ ಹುಡುಗ. ಇವತ್ತು ಗಿಫ್ಟ್ ಅಂತ ಏನಿಲ್ಲ, ಅವ್ರು ಆಟ ಆಡಿದ್ದಾರೆ, ಒಳ್ಳೆ ಆಟ ಆಡಿದ್ದಾರೆ. ಓಕೆ, ಅಂದ್ರೆ ಎಲ್ಲಿ ಚೇಂಜ್ ಮಾಡ್ಬೇಕಾಗಿತ್ತು ಅಂತ ಇವತ್ತು? ಇವತ್ತು ಪೇಸಿಂಗ್ ಫಸ್ಟ್ ಸ್ಪಿನ್ನರ್ ಬಿಡಬೇಕಿತ್ತು. ಮೊದಲೇ ಓವರ್ ಸ್ಪಿನ್ನರ್ ಹಾಕಿದ್ರೆ ಏನೋ ಒಂದು ಚೇಂಜಸ್ ಆಗ್ಬೋದಿತ್ತು ಅಂತ ನಮ್ಮ ಅನಿಸಿಕೆ. ಹೌದು. ಬಟ್ ಗೇಮ್ ಅಲ್ವಾ, ಸೋಲು ಗೆಲುವು ಎರಡು ಇದ್ದಿದ್ದೆ. ಬೆಂಗಳೂರು ವೆಲ್ ಪ್ಲೇಡ್. ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.